ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ವ್ಲಾಗ್ಸ್ಗೆ ನಮಸ್ಕಾರಗಳು ಎಲ್ಲರಿಗೂ. ಇದು ಭಾನುವಾರದ್ದು ವ್ಲಾಗ್ ಆಗಿರುತ್ತೆ. ಇದು ಸಣ್ಣದೊಂದು ವ್ಲಾಗು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ತಮ್ಮ ಬಂದಿದ್ದನಲ್ಲ ಅವತ್ತಿನ ದಿವಸ ಮಾಡಿದ ವ್ಲಾಗು. ಇವತ್ತು ಭಾನುವಾರ ಅಂತ ಹೇಳಿಬಿಟ್ಟು ಸ್ವಲ್ಪ ಗ್ರೇವಿ ಮಾಡ್ಕೊಬಿಡೋಣ, ಹಾಗಲಕಾಯಿ ಗ್ರೇವಿ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ನಾನ್ ವೆಜ್ ತರಕ್ಕೆ ಹೋಗಿದ್ರು ನಮ್ಮ ಮನೆಯವರು. ನಾನ್ ವೆಜ್ ತರೋಷ್ಟೊತ್ತಿಗೆ ತಿಂಡಿಗೆ ರೆಡಿ ಮಾಡ್ಕೊಬಿಡೋಣ, ಆಮೇಲೆ ಮಧ್ಯಾಹ್ನದಂಗೆ ಮಾಡಿದ್ರೆ ಆಗುತ್ತೆ ನಾನ್ ವೆಜ್ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನು ಹೊಟ್ಟೆ ಹಸ್ಕೊಂಡಿದ್ವಿ, ಸಂಡೇ ಅಂತ ಹೇಳಿಬಿಟ್ಟು ಎಲ್ಲ ಲೇಟಾಗೇ ಸ್ಟಾರ್ಟ್ ಮಾಡಿದ್ವಿ, ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ಹಿಂಗೆ ಗ್ರೇವಿ ವಿಸಿಲ್ ಆಗೋಷ್ಟೊತ್ತಿಗೆ ಚಪಾತಿ ಹಿಟ್ಟು ಕಲಿಸ್ಕೊಳೋಣ ಅಂತ ಹೇಳಿಬಿಟ್ಟು ಚಪಾತಿ ಕಲಿಸ್ಕೊಂಡೆ. ಇನ್ನು ಅಷ್ಟರಲ್ಲಿ ಗ್ರೇವಿ ಕೂಡ ರೆಡಿ ಆಯಿತು. ಇನ್ನು ಹಾಗೆಯೇ ಚಪಾತಿ ಹೊಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಹೊಸ್ಕೊತಾ ಇದ್ದೀನಿ. ಇನ್ನೊಂದು ಏನಂದರೆ, ನಾನು ಚಪಾತಿ ಮಾಡಿದಾಗೆಲ್ಲ ಧ್ರುವನು ಚಿನ್ಮೆ ಚಪಾತಿ ಹಿಟ್ಟು ಇಸ್ಕೊಳೋದೇ ಆಗೋಗುತ್ತೆ. ಒಂದೊಂದು ಉಂಡೆ ಅಷ್ಟು ವೇಸ್ಟ್ ಆಗಿಬಿಡುತ್ತೆ ಚಪಾತಿ. ಇದು ಅವ್ರೇನಂದ್ರೆ ಆಟಾಡೋಕೆ ಇಸ್ಕೊತಾರೆ. ಇದೆಲ್ಲ ಒಂದು ಸ್ವೀಟ್ ಮೆಮೊರಿ ಥರ. ಇನ್ನು ದೊಡ್ಡವರಾದರೆ ಇವೆಲ್ಲ ತರಲೆಗಳು ಮಾಡೋದಕ್ಕಾಗಲ್ಲ. ನಾನು ಇಲ್ಲಿ ಮಾಡ್ತಿದ್ದೆ, ಅವ್ರು ಇನ್ನೊಂದು ಕಡೆ ಚಪಾತಿ ಒಸೆಯೋದು, ಲೋಟ ಇಟ್ಕೊಂಡು ಅದಕ್ಕೆ ಬ್ಯಾಲೆನ್ಸ್ ಮಾಡಿ ಚಪಾತಿ ಆಕಾರ ತರೋದು, ಏನೇನೋ ಮಾಡ್ತಿರ್ತಾರೆ. ನಾನು ಕೂಡ ಚಪಾತಿ ಎಲ್ಲ ಒಸ್ಕೊಂಡು ಎಲ್ಲರಿಗೂ ತಿಂಡಿ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇನ್ನು ಸಾಂಬಾರಿಗೆ ರೆಡಿ ಮಾಡಿಕೊಂಡು ಎಲ್ಲ ಸಾಂಬಾರೆಲ್ಲ ಮಾಡಿಕೊಂಡೆ. ಅದೆಲ್ಲ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕರೆಂಟ್ ಕೂಡ ಇರಲಿಲ್ಲ. ಸ್ವಲ್ಪ ಕತ್ಲು ಅನ್ನಿಸ್ತಿತ್ತು, ಹಾಗಾಗಿ ವೀಡಿಯೋ ಎಲ್ಲ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಸಾಂಬಾರು ಮಾಡಿಬಿಟ್ಟು ಮಟನ್ ಸಾಂಬಾರು ಮಾಡಿಬಿಟ್ಟು ಇನ್ನೊಂದು ಕಡೆ ರಸಮ್ ಇಟ್ಟಿದ್ದೆ. ರಸಮ್ ಕೂಡ ಆಯಿತು. ಹುಡುಗರಿಗೆ ನಾನ್ ವೆಜ್ ಕೊಡಬೇಡಿ ಸ್ವಲ್ಪ ದಿನ ಅಂತ ಡಾಕ್ಟರ್ ಹೇಳಿದರು, ಹಾಗಾಗಿ ಮಕ್ಕಳಿಗೆ ಆ ರಸಮನ್ನು ಕೊಟ್ಟಿದ್ದೆ. ಇನ್ನು ನಮ್ಮ ತಮ್ಮ ಎಲ್ಲ ಊಟ ಎಲ್ಲ ಮಾಡಿಕೊಂಡ್ರು. ಇನ್ನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಡು ಅಂತ ಹೇಳ್ತಾ ನಮ್ಮ ತಮ್ಮ, ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ನುಗ್ಗೆ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಹೆಲ್ತಿಯಾಗಿ ಲಡ್ಡು ಮಾಡಿಕೊಟ್ಟೆ. ಇನ್ನು ಪಿ ಜಿಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೇನೆ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಕೊಟ್ಟೆ. ಇನ್ನೊಂದೇನು ಅಂದರೆ, ಪಂಪ್ಕಿನ್ ಸೀಡ್ಸಲ್ಲಿ ಸಾಲ್ಟ್ ಮಿಕ್ಸ್ ಇತ್ತು, ನನಗೆ ಗೊತ್ತಾಗಿಲ್ಲ. ಆ ಬ್ಲಿಂಕೆಟಲ್ಲಿ ಆರ್ಡ್ರ್ ಮಾಡಿದ್ದೆ. ಸಡನ್ನಾಗಿ ಇವಾಗ ಲಡ್ಡು ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ ಇರಲಿಲ್ಲ, ಹಾಗಾಗಿ ಬ್ಲಿಂಕೆಟಲ್ಲಿ ಹಾಕಿದ್ದೆ. ಅದು ನಾನು ನೋಡ್ಕೊಂಡಿಲ್ಲ, ಪಂಪ್ಕಿನ್ ಸೀಡ್ಸಲ್ಲಿ ಸಾಲ್ಟ್ ಮಿಕ್ಸ್ ಇತ್ತು, ಹಾಗಾಗಿ ವಿತೌಟ್ ಸಾಲ್ಟಿಂದ ತೊಗೋಬೇಕಿತ್ತು. ಪಂಪ್ಕಿನ್ ಸೀಡ್ಸಲ್ಲಿ ಸಾಲ್ಟ್ ಮಿಕ್ಸ್ ಆಗಿದ್ದ ಕಾರಣಕ್ಕೆ ಎಲ್ಲ ತೆಗಿತಾ ಇದ್ರು ಕೂತ್ಕೊಂಡಿಬ್ರು. ಇನ್ನು ಉಪ್ಪು ಆಗಿಬಿಡುತ್ತೆ ಲಡ್ಡು ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದ್ರು. ಇನ್ನೆಲ್ಲ ಫ್ರೈ ಮಾಡ್ಕೊಬಿಟ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡಿಕೊಂಡು ಎಲ್ಲ ಗ್ರೈಂಡ್ ಮಾಡಿಕೊಂಡು ನೋಡಿ ಲಡ್ಡು ಎಷ್ಟು ಚೆನ್ನಾಗಾಗಿದೆ. ಇನ್ನು ಅವನಿಗೆ ಒಂದು 30 ಕಳಿಸೆ, ನಮಗೊಂದು 30 ಲಡ್ಡು ಇಟ್ಕೊಂಡು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಲಡ್ಡು. ನಾನಂತೂ ಆಟ ಆಡ್ಕೊಂಡು ಲಡ್ಡು ಮಾಡ್ತಾಯಿದ್ದೆ. ಇನ್ನೊಂದು ಏನಂದರೆ, ಸ್ಟ್ರೆಸ್ ತೊಗೊಂಡು ಏನಾರ ಕೆಲಸ ಮಾಡೋಕ್ಕೋದ್ರೆ ಅದು ತುಂಬ ಸ್ಟ್ರೆಸ್ ಅನಿಸ್ಬಿಡುತ್ತೆ. ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಈ ನಡುವೆ ಏನಾಗ್ಬಿಟ್ಟಿದೆ ಅಂದರೆ, ಧ್ರುವನ್ಗೂ ಚಿನ್ಮೆಗೂ ಸ್ವಲ್ಪ ಆಯಿಲ್ ಐಟಮ್ ಅವೆಲ್ಲ ತಿನ್ನೋಂಗಿಲ್ಲ, ಹಾಗಾಗಿ ನಾನು ಏನೂ ರೆಸಿಪಿಗಳು ಜಾಸ್ತಿ ಮಾಡ್ತಾಯಿಲ್ಲ. ಹೆಲ್ತಿ ರೆಸಿಪೀಸ್ ಅಷ್ಟೇ. ಅನ್ಹೆಲ್ತಿ ಅಂದರೆ ಆಯಿಲಲ್ಲಿ ಕರ್ದಿರೋ ಅಂಥದ್ದು ಬೋಂಡ ಬಜ್ಜಿ ಅವೆಲ್ಲ ಜಾಸ್ತಿ ಮಾಡ್ತಾಯಿಲ್ಲ. ಸ್ವಲ್ಪ ದಿನ ಎಲ್ಲ ಬ್ರೇಕು ನಮ್ಮ ಮನೇಲಿ, ಹಾಗಾಗಿ ಸ್ವಲ್ಪ ಎಲ್ಲ ಹೆಲ್ತಿಯಾಗಿ ಫುಡ್ಡು ಮಾಡಬೇಕಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಆಯಿಲ್ ಎಲ್ಲೆಲ್ಲಿ ಕಂಟ್ರೋಲ್ ಮಾಡ್ಬೋದೋ ಅಲ್ಲೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಲಡ್ಡು. ನಮ್ಮ ಮನೆಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಲಡ್ಡು. ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದು 60 ಲಡ್ಡು ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಅವನು ಕೂಡ ಪಿ ಜಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸಂಡೇನೇ ಹೊರಟ. ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ರ್ಯಾಪಿಡೋದಲ್ಲಿ ಬೈಕ್ ಬುಕ್ ಮಾಡಿಕೊಂಡು ಹೊರಟ ನಮ್ಮ ತಮ್ಮ ಕೂಡ. ಇನ್ನು ಹುಡುಗರೆಲ್ಲ ಅಲ್ಲೇ ಫೀಲ್ಡಲ್ಲಿ ಆಟ ಆಡ್ಕೊತಾ ಇದ್ರು. ಇನ್ನೇನು ನಾಳೆಯಿಂದ ಟೆಸ್ಟು ಸ್ಟಾರ್ಟ್. ಧ್ರುವನ್ಗೂ ಚಿನ್ಮೆಗೆ ಇಬ್ಬರಿಗೂ ಟೆಸ್ಟ್ ಇದೆ, ಯೂನಿಟ್ ಟೆಸ್ಟು. ಇನ್ನು ಓದಿಸ್ಬೇಕು ಅವ್ರಿಗೂ. ಸ್ವಲ್ಪ ಆಟ ಆಡ್ಕೊತೀವಿ ಅಂತ ಹೇಳಿಬಿಟ್ಟು ಆಟ ಆಡ್ಕೊತಾ ಇದ್ದೆ. ಮತ್ತೆ ಸಿಗ್ತೀನಿ ವ್ಲಾಗಲ್ಲಿ. ಬಾಯ್.